ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಸುನಿಲ್ ರಾಠೋಡ್. ವಿಷಯ ಮಾನ್ಯ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವರನ್ನು ಉಪಮುಖ್ಯಮಂತ್ರಿ ಮಾಡಲು ಮನವಿ ಪತ್ರ ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಆಗ್ರಹಿಸುವುದೇನೆಂದರೆ, ಈ ಹಿಂದೆ ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಲ್ಲಿ ರಾಜ್ಯದ ದಲಿತ ಬಲಗೈ ಸಮುದಾಯದ ನಾಯಕರಾದ ಎಚ್.ಸಿ. ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದು ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ಸಂವಿಧಾನ ಜಾರಿಗೆ ಬಂದು ಹಲವು ದಶಕಗಳಾದರೂ ರಾಜ್ಯದ ಸಾರ್ವಜನಿಕರಲ್ಲಿ ಸಂವಿಧಾನ ಪೀಠಕ್ಕೆ ಪ್ರಜ್ಞೆ ಇರಲಿಲ್ಲ. ಸಂವಿಧಾನದ ಆಶೆಯಂತೆ ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ಇರಲಿಲ್ಲ. ಇಂಥ ಸಮಯದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ರಾಜ್ಯದ ತುಂಬೆಲ್ಲ ಸಂವಿಧಾನ ಪೀಠಿಕೆ ಜಾಥಾವನ್ನು ರಾಜ್ಯದ ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗಿ ಸಂವಿಧಾನದ ಪೀಠಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮಾಡಿ ಒಂದು ಹೊಸ ಸಂಚಲನವನ್ನು ಹುಟ್ಟುಹಾಕಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅನುಯಾಯಿಯಾಗಿದ್ದಾರೆ. ಈ ರಾಜ್ಯ ಕಂಡ ಧೀಮಂತ ನಾಯಕರಾದ ಬಿ. ಬಸಲಿಂಗಪ್ಪನವರ ನಂತರ ರಾಜ್ಯದ ಮೂಲೆ ಮೂಲೆಯ ದಲಿತ ರಾಜಕಾರಣಿಗಳನ್ನು ತಮ್ಮ ದಲಿತ ಸಂಘಟನೆಗಳ ಮುಖಾಂತರ ಹಾಗೂ ಅಹಿಂದ ವರ್ಗಗಳ ಮುಖಂಡರನ್ನು ಗುರುತಿಸಿ ಅವರ ಹೆಸರಿನಿಂದ ಕರೆಯುವ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಎಚ್.ಸಿ. ಮಹದೇವಪ್ಪ ಅವರು. ಆದ್ದರಿಂದ ಅಂಥ ದಲಿತ ನಾಯಕರಾದ ಇವರನ್ನು ಈ ರಾಜ್ಯದ ಹೊಸದಾಗಿ ರೂಪುಗೊಂಡಿರುವ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಇಲ್ಲದೆ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತದೆ. ಸಿದ್ದರಾಮಯ್ಯನವರ ಒಂದು ರಾಜೀನಾಮೆಯಿಂದ ತೆರವುಗೊಂಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ನಿಯೋಜಿತ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಇವತ್ತ ಅನೇಕ ಹಿರಿಯ ಸಚಿವರುಗಳನ್ನು ಇವತ್ತು ಕೈ ಬಿಡುತ್ತಿರುವುದನ್ನು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಬಿಜಾಪುರದಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದ ದಲಿತರು, ಹಿಂದುಳಿದವರು ಮತ್ತು SC ST ರಾಜಕಾರಣಿಗಳಿಂದ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ರಾಜ್ಯಭಾರ ಮಾಡಲು ಬಂದಿದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ಈ ರಾಜ್ಯದ ನೂರಾರು ದಲಿತ ಸಂಘಟನೆಗಳಾಗಿ, ಆದರೆ ಈ ರಾಜ್ಯದ SC ST ಸಚಿವರು, SC ST ರಾಜಕಾರಣಿಗಳಾಗಿರ್ತಕ್ಕಂಥ ಮಹದೇವ್ ಸಾಹೇಬರಾಗಿರ್ಬೋದು, ಪರಮೇಶ್ವರ್ ಸಾಹೇಬರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅವರೆಲ್ಲರನ್ನು ಕೂಡಿಕೊಂಡು ಈ ರಾಜ್ಯದ ಎಲ್ಲ ದಲಿತ ಸಂಘಟನೆಯರನ್ನು ಒಂದುಗೂಡಿಸಿ ದಲಿತರ ಐಕ್ಯತಾದ ಚಾಲನಾ ಸಮಿತಿ ಅಂತೇಳಿ ಮಾಡಿ ಬೆಂಗಳೂರಲ್ಲಿ ಬೃಹತ್ ಒಂದು ಸಮಾವೇಶ ಮಾಡಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಲಕ್ಕ ಕಾರಣರಾಗಿದ್ದವರು ಯಾರಪ್ಪ ಅಂದ್ರೆ ಈ ರಾಜ್ಯದ ದಲಿತ ರಾಜಕಾರಣಿಗಳು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತ ನಾವು ಏನು ಕಾಣಕತ್ತೀವಪ್ಪ ಅಂತಂದ್ರೆ, ಈ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಆಗುವುದನ್ನು ನಾವು ಕಾಣಬೇಕಾಗಿತ್ತು. ಆದರೆ ನಮ್ಮದು ಈ ರಾಜ್ಯದ ಒಂದು ದುರ್ದೈವ ಸಂಗತಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಈ ಮಾತಂದ್ರೆ, ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತರು ನಾವು ಇವತ್ತು ಕಾಂಗ್ರೆಸ್ಗೆ ಓಟ್ ಬೇಕಾಗಿದ್ದೀವಿ. ಆದರೆ ಕಾಂಗ್ರೆಸ್ ಒಂದು ಉನ್ನತವಾದ ಕುರ್ಚಿಯಲ್ಲಿ ನಮಗೆ ಕೊಡ್ಲಕ್ಕ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಹಿಂದ ಮುಂದೆ ನೋಡಕತ್ತದಲ್ಲ, ಇದು ಈ ರಾಜ್ಯದ ದುರಂತ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಈ ರಾಷ್ಟ್ರೀಯ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರಿಗೆ ಈ ಹೋರಾಟದ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನೀವೇನಾದರೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಕಡೆಗಣಿಸಿದ್ರೆ ಕರ್ನಾಟಕ ಮುಕ್ತ ಕಾಂಗ್ರೆಸ್ ಆಗ್ತದಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ನಾವು ಈ ಕಾಂಗ್ರೆಸ್ ಯಾಕೆ ಬೆಂಬಲ ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಒಂದು ಜಾತ್ಯತೀತ ತತ್ವಗಳನ್ನು ಇಟ್ಕೊಂಡು ಹೊಂಟಾದ ಹೇಳಿ ಮಾಡ್ತಾ ಇದ್ದೀವಿ. ದಿವಂಗತ ಇಂದಿರಾ ಗಾಂಧಿ ಅವರ ಒಂದು ಕೆಲಸದ ಮ್ಯಾಗ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದೀವಿ. ಅದನ್ನು ಏನಾದರೂ ನೀವು ದುರುಪಯೋಗ ಮಾಡ್ಕೊಂಡು
ನೀವೇನಾದ್ರೂ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಇವರೆಲ್ಲಿ ಹೋಗಲ್ಲ ಕಾಂಗ್ರೆಸ್ಗೆ ಅಂತೇಳಿ ನೀವೇನಾದ್ರೂ ಈ ಬಂಡತನ ಮಾಡಿದ್ರ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತ ಈ ರಾಜ್ಯದಲ್ಲಿ ಒಬ್ಬ ದಲಿತರು, ಹಿಂದುಳಿದವರು, ಐಂದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಸಿ. ಮಾದೇವಪ್ಪನವರನ್ನು ಇವತ್ತಿನ ಪ್ರಮಾಣ ವಚನ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಕೈ ಬಿಟ್ಟಿರೋದು ಇವತ್ತ ಇಡೀ ಕರ್ನಾಟಕದ ದಲಿತ ಜನಕ್ಕೆ ಆಗಿರ್ತಕ್ಕಂಥ ನೋವಾಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತ ದಿವಂಗತ ಬಿ ಬಸಲಿಂಗಪ್ಪ ಅವ್ರ ನಂತರ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಒಂದೊಂದು ಕ್ಷೇತ್ರಕ್ಕೆ ಹೋದ್ರ, ಒಂದೊಂದು ಜಿಲ್ಲೆಗೆ ಹೋದ್ರ ಹೆಸರಿಟ್ಟು ಕರೆದು ಪರಿಚಯಿಸಿದವರು ಯಾರಾದ್ರೂ ಅದಂದ್ರ ಎಸ್.ಸಿ. ಮಾದೇವಪ್ಪ ಸಾಹೇಬ್ರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗದ. ಅದಕ್ಕೆ ಅಂತ ನಾಯಕರನ್ನು ನೀವೇನಾದ್ರೂ ಈ ಸಚಿವ ಸಂಪುಟದಿಂದ ದೂರ ಇಡೋದಾಗಲಿ, ಅವರನ್ನು ಕಡೆಗಣಿಸೋದಾಗಲಿ ಮಾಡಿದ್ರ ನೀವು ಮುಂದಿನ ದಿನವಾಗ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಇವತ್ತೇನು ಅಧಿಕಾರ ಹಂಚಿಕೆ ವ್ಯಾಪ್ತಿಯೊಳಗಡೆ ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯ ಸಚಿವರನ್ನು ಕೈ ಬಿಟ್ಟು ಅವರಿಗೆ ಅವಮಾನ ಮಾಡಿರುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ವಿಶೇಷವಾಗಿ ದಲಿತ ಸಮುದಾಯದ ನಾಯಕರುಗಳು ಇವತ್ತು ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ದಲಿತರ ಏನು ಕಾಂಟ್ರಿಬ್ಯೂಷನ್ ಏನಿತ್ತಲ್ಲ ಅದನ್ನು ಪರಿಗಣಿಸಿದೇ ಮೇಲ್ಜಾತಿ ಎಲ್ಲ ಸಚಿವರಿಗೆ, ಶಾಸಕರುಗಳಿಗೆ ಮಣೆ ಹಾಕಿರುವಂಥದ್ದು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಅವಮಾನ. ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಐಕ್ಯತಾ ಸಮಾವೇಶ ಅನ್ನುವಂಥದ್ದು ಇಡೀ ರಾಜ್ಯದ ದಲಿತರನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನ ಬಸವನಗುಡಿಯಲ್ಲಿ ಸೇರಿಸಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ಮಾಡಿ ಜನಜಾಗೃತಿ ಮಾಡಿರ್ತಕ್ಕಂಥ ದಲಿತ ಸಮುದಾಯದ ಶಾಸಕರುಗಳು ಏನು ನಾಯಕರುಗಳಿದ್ರು ಅವರೆಲ್ಲವನ್ನ ಪರಿಗಣಿಸಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನು ಕಡೆಗಣಿಸುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಹಾಗಾಗಿ ಮಾನ್ಯ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂಥ ಡಿ ಕೆ ಶಿವಕುಮಾರ್ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಎಸ್.ಸಿ. ಮಾದೇವಪ್ಪ ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟು ಅವ್ರನ್ನ ದೂರ ಮಾಡಿದ್ದೇ ಆಗಿದ್ದರಲ್ಲಿ ಕಾಂಗ್ರೆಸ್ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಪೆಟ್ಟನ್ನು ತಿನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಎಸ್.ಸಿ. ಮಾದೇವಪ್ಪನಂಥವರು ದಲಿತ ಬಲಗೈ ಸಮುದಾಯದ ನಾಯಕರಾಗಿದ್ದು, ವಿ ಬಸವಲಿಂಗಪ್ಪ ನಂತರ ಇವತ್ತು ಏನಾದರೂ ಸಂವಿಧಾನದ ಆಶಯಗಳಿಗೆ ಹೋಗೊಟ್ಟು ಸಂವಿಧಾನ ಪೀಠಿಕೆಯನ್ನು ಹೇಳಿ ರಾಜ್ಯದ ತುಂಬ ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ರಲ್ಲಿ ಪ್ರಮುಖರು ಇವತ್ತು ಎಸ್.ಸಿ. ಮಾದೇವಪ್ಪನವರು. ಅಂಥ ಹಿರಿಯ ನಾಯಕರನ್ನು ಕಡೆಗಣಿಸಿದ್ದೇ ಆಗಿದ್ದಲ್ಲಿ ನಾವು ಬಹಳ ಉಗ್ರವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದ್ರಲ್ಲಿ ನಾವು ಎರಡು ಮಾತಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವ್ರನ್ನ ಸಂಪುಟದಲ್ಲಿ ಸೇರಿಸ್ಕೊಂಡು ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.